ಥೈರಾಯ್ಡ್ ಅನ್ನೋದು ಕೂಡ ಒಂದ್ ಸ್ವಲ್ಪ ಭಯ ಹುಟ್ಟಿಸುವಂತ ಕಾಯಿಲೆನೆ. ಬಿಕಾಸ್ ಅದು ಕೂಡ ನಾವಿರೋ ತನಕ ನಮ್ ಜೊತೆಗಿರುತ್ತೆ. ಥೈರಾಯ್ಡ್ ಡಿಸೀಸ್ ಅಂತ ಇವಾಗ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಇಟ್ ಇಸ್ ನಾಟ್ ಎ ಡಿಸೀಸ್, ಇಟ್ ಇಸ್ ಎ ಡಿಸಾರ್ಡರ್. ಯಾವ ಸಮಸ್ಯೆ ಜಾಸ್ತಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಹೈಪೋಥೈರಾಯ್ಡಿಸಮ್ ಜಾಸ್ತಿ ಇದೆ. ಇದಕ್ಕಿದಂಗೆ ದಪ್ಪ ಆಗ್ಬಿಡ್ತಾರೆ. ಅವ್ರಿಗೊಂಥರ ಸುಸ್ತಾಗುವಂಥದ್ದು, ಕೂದಲು ಉದುರುವಂಥದ್ದು, ನಿದ್ರೆ ಯಾವಾಗಲೂ ಬರೋ ಹಾಗಾಗೋದು. ಅಂದ್ರೆ ಅದು ಹಾರ್ಮೋನ್ಸ್ ಗೆ ಸಂಬಂಧಪಟ್ಟಿದ್ದು. ನಿದ್ದೆ ಮಾಡಿರ್ತಾನೆ, ಇದಕ್ಕಿದಂಗೆ ಸಡನ್ ಆಗಿ ಎದ್ಬಿಡ್ತಾನೆ. ಅವ್ನಿಗೆ ಯಾವ ಕನಸು ಬಿದ್ದಿರಲ್ಲ, ಏನು ಬಿದ್ದಿರಲ್ಲ. ಡಯಾಬಿಟಿಸ್ ಇರ್ಬೋದು ಅಥವಾ ಥೈರಾಯ್ಡ್ ಇರ್ಬೋದು, ಇಂಥ ಸಮಸ್ಯೆಗಳು ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ. ಹಿಂದಿನ ದಿವಸ ನಾವು ಕಂಡಂಗೆ ಬರ್ತಾ ಇರ್ತಕ್ಕಂಥದ್ದು ಹೊಸ ಹೊಸ ಉಪ್ಪುಗಳನ್ನು ಉಪಯೋಗಿಸ್ತಾ ಇದ್ವಿ ನಾವು. ಇನ್ಸಫಿಷಿಯನ್ಸಿ ಆಫ್ ಅಯೋಡಿನ್ ಉತ್ಪತ್ತಿ ಆದಾಗ ಗೆಡ್ಡೆಗಳು ಉತ್ಪತ್ತಿ ಆಗುತ್ತೆ. ಥೈರಾಯ್ಡ್ ಗ್ರಂಥಿಗೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್. ನಿತ್ಯ ಒಂದಷ್ಟು ನಾವು ಆರೋಗ್ಯ ಸಮಸ್ಯೆಗಳನ್ನ ಅನ್ಫಾರ್ಚುನೇಟ್ಲಿ ಅನುಭವಿಸ್ತಾ ಇದೀವಿ. ಅದರಲ್ಲೂ ತುಂಬಾ ಕಾಮನ್ ಅಂತ ಹೇಳಿದ್ರೆ ಈ ಡಯಾಬಿಟೀಸು, BP, ಥೈರಾಯ್ಡ್ ಇಂಥದ್ದು. ಇವತ್ತು ನಾವು ಥೈರಾಯ್ಡ್ ಅಂತ ನಮ್ಮನ್ನ ಕಾಡುವಂತಹ ಒಂದು ಆರೋಗ್ಯ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದೀವಿ. ಅದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಅವರು. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಡಾಕ್ಟ್ರೆ? ಚೆನ್ನಾಗಿದ್ದೀನಿ. ಥೈರಾಯ್ಡ್ ಅನ್ನೋದು ಕೂಡ ಒಂದ್ ಸ್ವಲ್ಪ ಭಯ ಹುಟ್ಟಿಸುವಂತ ಕಾಯಿಲೆನೆ. ಬಿಕಾಸ್ ಅದು ಕೂಡ ನಾವಿರೋ ತನಕ ನಮ್ ಜೊತೆಗಿರುತ್ತೆ ಅನ್ನೋದನ್ನ ನಾವು ಕೇಳಿರೋದು. ಅಂಡ್ ನಾವು ಬದುಕಿರೋ ತನಕನೂ ಟ್ಯಾಬ್ಲೆಟ್ ತಗೊಳ್ಬೇಕು ಅದಕ್ಕೂ ಅಂತ. ಥೈರಾಯ್ಡ್ ಅಂದ್ರೆ ಏನು ಡಾಕ್ಟ್ರೆ? ಥೈರಾಯ್ಡ್ ಅನ್ನೋದು ಒಂದು ಅಂಗ. ಹೇಗೆ ಬೇರೆ ಬೇರೆ ಅಂಗಗಳನ್ನು ಹೇಳ್ತೀವೋ ಅದೇ ರೀತಿ ಥೈರಾಯ್ಡ್ ಅನ್ನೋದು ಗಂಟಲಿನಲ್ಲಿ ಬರ್ತಕ್ಕಂಥ ಎರಡು ಕಡೆ ಬರ್ತಕ್ಕಂಥ ಒಂದು ಸಣ್ಣ ಗೆಡ್ಡೆ ತರ ಇರುವಂತ ಒಂದು ಅಂಗ. ಅದು ನಮ್ಮ ದೇಹದ ಪ್ರೊಟೆಕ್ಷನ್ಗೋಸ್ಕರ, ದೇಹದಲ್ಲಿ ಬೇರೆ ಬೇರೆ ಹಾರ್ಮೋನ್ಸ್ ಗಳನ್ನ ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಇರ್ತಕ್ಕಂಥ ಒಂದು ಸಣ್ಣ ಅಂಗ ಅಷ್ಟೇ. ಅದು ಒಂದು ಗೋಲಿಯಷ್ಟು ದಪ್ಪ ಇರುತ್ತೆ. ಕೆಲವ್ರಿಗೆ ಒಂದು ಸ್ವಲ್ಪ ದಪ್ಪನೂ ಇರಬಹುದು, ಆದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಗೋಲಿಯಷ್ಟು ದಪ್ಪ ಇರುವಂತ ಒಂದು ಎರಡು ಕಡೆ ಇರ್ತಕ್ಕಂಥ ಗಂಟಲಿನಲ್ಲಿ ಬರ್ತಕ್ಕಂಥ ಈ ಎರಡು ಕಡೆಯಲ್ಲಿ ಬರುವಂತ ಅಂಗ. ಅದು ಅಂದ್ರೆ ಅದು ಹಾರ್ಮೋನ್ಸ್ ಗೆ ಸಂಬಂಧಪಟ್ಟಿದ್ದು. ಹೌದು, ಅದೊಂದು ಥೈರಾಯ್ಡ್ ಹಾರ್ಮೋನ್, ಥೈರಾಕ್ಸಿನ್ ಅನ್ನುವಂತ ಒಂದು ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಅದು ಓಕೆ, ಏನ್ ಮಾಡುತ್ತೆ ಸರ್? ಅಂದ್ರೆ ಅದ್ರ ಫಂಕ್ಷನ್ ಏನು ಸರ್? ಫಂಕ್ಷನ್ ಏನು ಅಂದ್ರೆ ಟ್ರಾಪಿಂಗ್ ಮೆಕ್ಯಾನಿಸಮ್ ಅಂತ ಕರಿತೀವಿ ನಾವು. ಟ್ರಾಪಿಂಗ್ ಅಂದ್ರೆ ಯಾವುದೇ ಹಾರ್ಮೋನ್ಸ್ ಉತ್ಪತ್ತಿ ಆದ್ಮೇಲೆ ಅಲ್ಲಿ ಒಂದು ಇನ್ನೊಂದು ರಕ್ತ ಸಂಚಲನ ನಡೀತಿರ್ತಕ್ಕಂಥ ಕೊಳವೆಗಳು ಇರ್ತಾವಲ್ಲ, ರಕ್ತ ನಾಳಗಳು ಅಂತ ಏನ್ ಕರಿತೀವಿ, ವೇನ್ಸು, ಬ್ಲಡ್ ವೆಸಲ್ಸ್ ಅಂತ ಏನ್ ಕರಿತೀವಲ್ಲ, ಅದಕ್ಕೆ ಟ್ರ್ಯಾಪ್ ಆಗುತ್ತೆ. ಅಂದ್ರೆ ಎಳ್ಕೊಳ್ಳುತ್ತೆ, ಅದನ್ನ ಥೈರಾಕ್ಸಿನ್ ಎಳ್ಕೊಂಡು ಅದು ರಕ್ತದ ಒಳಗಡೆ ಹೋಗಿ ಇಡೀ ದೇಹದಲ್ಲಿ ಇರ್ತಕ್ಕಂಥ ಬೇರೆ ಹಾರ್ಮೋನ್ಸ್ ಗಳನ್ನೆಲ್ಲ ರೆಗ್ಯುಲೇಟ್ ಮಾಡುವಂತ ಕೆಲಸವನ್ನು ಅದು ಮಾಡುತ್ತೆ. ಅದ್ರ ಕೆಳಗಡೆ ಇನ್ನೊಂದು ಪ್ಯಾರಾಥೈರಾಯ್ಡ್ ಅಂತಲೂ ಇರುತ್ತೆ. ಮೇಲ್ಗಡೆ ಬ್ರೈನ್ ಅಲ್ಲಿ ಒಂದು ಪಿಟ್ಯೂಟರಿ ಅಂತ ಒಂದು ಗೆಡ್ಡೆ ಇರುತ್ತೆ, ಅದು ಕೂಡ ಹಾರ್ಮೋನ್ಸ್ ನ ಸೆಕ್ರೇಟ್ ಮಾಡುತ್ತೆ. ಈ ರೀತಿ ಹಾರ್ಮೋನ್ ಸೆಕ್ರೇಟ್ ಮಾಡುವಂತ ಅಡ್ರಿನಲ್ ಗ್ರಂಥಿಗಳು ಅಂತ ಕಿಡ್ನಿ ಮೇಲೆ ಬರ್ತಕ್ಕಂಥ ಒಂದು ಗ್ರಂಥಿನೂ ಇದೆ. ಇವೆಲ್ಲ ಹಾರ್ಮೋನ್ಸ್ಗಳು ದೇಹವನ್ನು ಒಂದು ಸಮಸ್ಥಿತಿಯಲ್ಲಿ, ಶೀತ ಉಷ್ಣ ಇವುಗಳನ್ನ ಯಾವುದೇ ರೀತಿ ಬಾಧಿಸದೇ ಇರೋ ರೀತಿಯಲ್ಲಿ ಒಂದೇ ರೀತಿ ಟೆಂಪರೇಚರ್ ನ ಮೇಂಟೈನ್ ಮಾಡಕ್ಕೆ ಥರ್ಮೋ ರೆಗ್ಯುಲೇಟಿಂಗ್ ಸೆಂಟರ್ ಅಂತ ಕರಿತೀವಿ. ಹಾಗೆ ಬ್ರೈನ್ ಅಲ್ಲಿ ಥಲಾಮಸ್ ಅಂತ ಇದೆ, ಹೈಪೋಥಲಾಮಸ್ ಅಂತ, ಅಲ್ಲಿ ಕೂಡ ಅದು ಥರ್ಮೋ ರೆಗ್ಯುಲೇಷನ್ ಮಾಡುತ್ತೆ. ಬಾಡಿ ಒಳಗಡೆ ಇರ್ತಕ್ಕಂಥ ಶಾಖವನ್ನ ಮತ್ತೆ ಬೇರೆ ಬೇರೆ ಆಹಾರ ಜೀರ್ಣ ಮಾಡಿಸುವಂಥದ್ದು, ಮತ್ತೆ ನಮಗೆ ಬೇಕಾದಂತ ಎಲ್ಲ ರೀತಿಯ ಶಕ್ತಿಗಳನ್ನು ತುಂಬಿಸುವಂತದಕ್ಕೆಲ್ಲ ಕೆಲಸಗಳನ್ನು ಮಾಡುವಂಥದ್ದು ಈ ಹಾರ್ಮೋನ್ಸ್ ಕೂಡ ಮಾಡ್ತವೆ. ಓಕೆ, ಬಟ್ ಈ ಥೈರಾಯ್ಡ್ ಅಂತ ಬಂದಾಗ ಅದನ್ನ ಒಂದು ಆರೋಗ್ಯ ಸಮಸ್ಯೆ ಅಂತ ನೋಡಿದಾಗ ಇದರಿಂದ ಎಷ್ಟು ತರ ಸಮಸ್ಯೆಗಳಾಗಕ್ಕೆ ಸಾಧ್ಯ? ಎಷ್ಟು ತರ ಇದೆ ಅಂತ ಟೈಪ್ಸ್? ಥೈರಾಯ್ಡ್ ಡಿಸೀಸ್ ಅಂತ ಇವಾಗ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಇಟ್ ಇಸ್ ನಾಟ್ ಎ ಡಿಸೀಸ್, ಇಟ್ ಇಸ್ ಎ ಡಿಸಾರ್ಡರ್. ಡಿಸಾರ್ಡರ್ ಅಂದ್ರೆ ಏನು? ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ. ಅಂದ್ರೆ ಕಡಿಮೆ ಸೆಕ್ರೀಟ್ ಆಗೋದು, ಹೆಚ್ಚು ಸೆಕ್ರೀಟ್ ಆಗೋದು. ಇದರಲ್ಲಿ ಬಗೆಗಳನ್ನ ನೀವು ಕೇಳಿದಾಗೇನೆ ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ. ಹೈಪೋಥೈರಾಯ್ಡಿಸಮ್ ಅಂದ್ರೆ ಏನು ಅಂದ್ರೆ TSH ಅಂತ ನಾವೇನ್ ಹೇಳ್ತೀವಿ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಅದು ತುಂಬಾ ಕಮ್ಮಿ ಸೆಕ್ರೇಟ್ ಆಗ್ತಾ ಇದ್ದಾಗ ಬಾಡಿ ದಪ್ಪ ಆಗ್ತಾ ಹೋಗುತ್ತೆ. ಅಂದ್ರೆ 2 ತಿಂಗಳು 3 ತಿಂಗಳೊಳಗೆ 5 kg 6 kg ಅಥವಾ ಕೆಲವರು 1 kg 1.5 kg ಜಾಸ್ತಿ ಆಗ್ಬಿಡ್ತಾರೆ. ಇದಕ್ಕಿದಂಗೆ ದಪ್ಪ ಆಗ್ಬಿಡ್ತಾರೆ. ಅವ್ರಿಗೊಂಥರ ಸುಸ್ತಾಗುವಂಥದ್ದು, ಕೂದಲು ಉದುರುವಂಥದ್ದು, ನಿದ್ರೆ ಯಾವಾಗಲೂ ಬರೋ ಹಾಗಾಗೋದು, ಚರ್ಮ ದಪ್ಪ ಆಗದಂಗಾಗೋದು, ವಾಯ್ಸ್ ಅಲ್ಲಿ ಬದಲಾವಣೆ ಆಗುವಂಥದ್ದು, ವಾಯ್ಸ್ ಸ್ವಲ್ಪ ಕರ್ಕಶವಾಗಿ ಮಾತಾಡೋ ರೀತಿನಲ್ಲಿ ಆಗುವಂಥದ್ದು, ಈ ರೀತಿ ಕೆಲವು ಸಿಂಪ್ಟಮ್ಸ್, ಕಾನ್ಸ್ಟಿಪೇಷನ್ ಆಗುವಂಥದ್ದು, ಒಬ್ಬೊಬ್ಬರಿಗೆ ಒಂದೊಂದು ಸಿಂಪ್ಟಮ್ ಬರ್ಬೋದು. ಅಥವಾ ಈ ಎಲ್ಲ ಸಿಂಪ್ಟಮ್ಗಳ ಒಟ್ಟು ಗುಂಪು ಕೂಡ ಕೆಲವರಲ್ಲಿ ಇರ್ಬೋದು. ಕೆಲವರಲ್ಲಿ ಸಿಂಪ್ಟಮೇ ಇಲ್ಲದೆ ಇರಬಹುದು. ನಾನೇನು ದಪ್ಪ ಆಗ್ತಾ ಇಲ್ಲ, ನಾನೇನು ಒಂದೇ ಸಮ ಇದ್ದೀನಿ, ಥೈರಾಯ್ಡ್ ಹೆಂಗ್ ಬರಕ್ ಸಾಧ್ಯ ನನಗೆ ಅಂತಲೂ ಅನ್ಕೊಂಡಿರ್ತಾರೆ. ಅದು ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ. ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ಹೆಚ್ಚು ಸೆಕ್ರೀಟ್ ಆಗುವಂಥದ್ದು. ಥೈರಾಕ್ಸಿನ್ನೇ ಹೆಚ್ಚು ಸೆಕ್ರೀಟ್ ಆಗಿ ಬ್ಲಡ್ ಲೆವೆಲ್ ಬಂದಾಗ ಕೈ ಶೇಕ್ ಆಗುವಂಥದ್ದು, ಎದೆ ಹೊಡ್ಕೊಳ್ಳುವಂಥದ್ದು, ಇದಕ್ಕಿದಂಗೆ ಲೂಸ್ ಮೋಷನ್ ಆಗ್ಬಿಡುತ್ತೆ. ತಕ್ಷಣ ಹೋಗ್ಬಿಡ್ಬೇಕು,
ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಒಂದು ಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಈ ರೀತಿ ತಕ್ಷಣ ಲೂಸ್ ಮೋಷನ್ ಆಗುವಂಥದ್ದು, ಮತ್ತೆ ಎಕ್ಸಾಫ್ಥಾಲ್ಮ್ ಅಂತ ಕಣ್ಣನ್ನ ಬಿಟ್ಟ ತಕ್ಷಣಲೇ ಒಂಥರ ಕಣ್ಣು ಗುಡ್ಡೆನೆ ಹೊರಗಡೆ ಬಂದಿದೇನೋ ಇವ್ರದ್ದು ಅನ್ನೋ ರೀತಿನಲ್ಲಿ, ಅಂದ್ರೆ ಕೆಕ್ಕರ್ಸಿ ನೋಡ್ತಾ ಇದಾರೆ, ಕಣ್ಣು ಗುಡ್ಡೆ ಹೊರಗಡೆ ಬಂದಂಗೆ, ಅಂದ್ರೆ ಅದನ್ನ ನೋಡೋದಕ್ಕೆ ಒಂಥರ ವಿಕಾರವಾಗಿ ಕಾಣ್ತಾ ಇರ್ತಾರೆ. ಇಂಥದ್ದು ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ಅವ್ರಿಗೆ ಇದಕ್ಕಿದಂಗೆ ಬೆವರಬಹುದು, ನಿದ್ದೆ ಮಾಡಿರ್ತಾನೆ, ಇದಕ್ಕಿದಂಗೆ ಸಡನ್ ಆಗಿ ಎದ್ಬಿಡ್ತಾನೆ. ಅವ್ನಿಗೆ ಯಾವ ಕನ್ಸು ಬಿದ್ದಿರಲ್ಲ, ಏನು ಬಿದ್ದಿರಲ್ಲ, ಶಾಕಿಂಗ್ ಇದು ಅದು ಏನಾಯ್ತು ಅಂತ ಗೊತ್ತಿಲ್ಲ ಅವನಿಗೆ. ಸಡನ್ ಆಗಿ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದ ತಕ್ಷಣ ಯಾವ್ದಕ್ಕೆ ಎಚ್ಚರ ಆಯ್ತು ಅಂತ ಗೊತ್ತಿಲ್ಲ. ಇಂಥ ಒಂದು ಸ್ಥಿತಿಗೆ ನಿದ್ರಾನಾಶ ಇಂಥದ್ದೆಲ್ಲ ಆಗುವಂಥದ್ದು. ಮತ್ತೆ ಇದಕ್ಕಿದಂಗೆ ಸಣ್ಣ ಆಗ್ಬಿಡ್ತಾನೆ ಅವನು. 1 ತಿಂಗಳು 2 ತಿಂಗಳೊಳಗೆ 2 kg 3 kg ಸಣ್ಣ ಆಗ್ಬಿಡ್ತಾರೆ. ಈ ರೀತಿ ಸಣ್ಣ ಆಗ್ತಾ ಇದ್ದಾನೆ ಅಂದ್ರೆ ದಟ್ ಈಸ್ ಆಲ್ಸೋ ಎ ಸಿಂಪ್ಟಮ್ ಆಫ್ ಹೈಪರ್ ಥೈರಾಯ್ಡಿಸಮ್. ಇನ್ನೊಂದು ಥೈರಾಯ್ಡ್ ಟಾಕ್ಸಿಕೋಸಿಸ್ ಅಂತ ಆಗುತ್ತೆ. ಅಂದ್ರೆ ಥೈರಾಯ್ಡ್ ಗ್ರಂಥಿಗೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ಅನೇಕ ರೀತಿಯಾದಂಥ ದೇಹದಲ್ಲಿ ಸಡನ್ ಆಗಿ ವೀಕ್ನೆಸ್ ಬರುವಂಥದ್ದು, ಸುಸ್ತಾಗುವಂಥದ್ದು, ಈ ತರ ಎಲ್ಲ ಆಗಿ ಅದು ಥೈರಾಯ್ಡ್ ಟಾಕ್ಸಿಕೋಸಿಸ್ ಅಂತ ಕರಿತೀವಿ. ಅದನ್ನು ಕೂಡ ಈ ರೀತಿ ಬಯೋಕೆಮಿಕಲ್ ಅಸ್ಸೆ ಅಂತ, ಇಮ್ಯುನೋ ಅಸ್ಸೆ ಅಂತ ಮಾಡ್ತಾರೆ. ಥೈರಾಯ್ಡ್ ಇಮ್ಯುನೋ ಅಸ್ಸೆ ಅಂತ ಅದನ್ನ ಮಾಡಿದಾಗ ಗೊತ್ತಾಗತ್ತೆ ಇದರಲ್ಲಿ ಕ್ಯಾನ್ಸರ್ ಥೈರಾಯ್ಡ್ ಆಗಿದೆಯಾ, ಹೈಪರ್ ಥೈರಾಯ್ಡಿಸಮ್ ಆಗಿದೆಯಾ, ಹೈಪೋಥೈರಾಯ್ಡಿಸಮ್ ಆಗಿದೆಯಾ ಎಲ್ಲ ಗೊತ್ತಾಗುತ್ತೆ. ಇಟ್ ಇಸ್ ಆಲ್ ಎ ಡಿಸಾರ್ಡರ್. ಇದನ್ನ ಸರಿಪಡಿಸಬಹುದು, ಆರಾಮವಾಗಿ ಸರಿಪಡಿಸುವಂತ ಒಂದು ಕಾಯಿಲೆ ಇದು. ಇದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಲೂ ಕರಿತೀವಿ. ಅಂದ್ರೆ ಸೈಕೋ ಅಂದ್ರೆ ಮಾನಸಿಕ ಮತ್ತು ಶಾರೀರಿಕ ಎರಡಕ್ಕೂ ಸಂಬಂಧಪಟ್ಟಂತ ಕಾಯಿಲೆ. ಅಂದ್ರೆ ಮನಸ್ಸಿನಿಂದಾಗಿ ಉತ್ಪತ್ತಿಯಾದಂತ ಶಾರೀರಿಕವಾದ ತೊಂದರೆ, ಇದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತೀವಿ. ಇದು ಸಾಮಾನ್ಯವಾಗಿ ಯಾರಲ್ಲಿ ಟೆನ್ಷನ್ ಇರುತ್ತೆ ಅಂತವ್ರಿಗೆ ಬಹಳ ಬೇಗ ಬರ್ಬೋದು. ಇದು ಸ್ಟ್ರೆಸ್ ಇಂದ ಜಾಸ್ತಿ ಬರುತ್ತೆ. ಮತ್ತೆ ಇವತ್ತಿನ ದಿವಸ ನಾವು ಕಂಡಂಗೆ ಬರ್ತಾ ಇರ್ತಕ್ಕಂಥದ್ದು ಹೊಸ ಹೊಸ ಉಪ್ಪುಗಳನ್ನು ಉಪಯೋಗಿಸ್ತಾ ಇದ್ವಿ ನಾವು. ಯಾಕೆಂದ್ರೆ ಸಾಮಾನ್ಯವಾಗಿ ಮುಂಚೆ ಸೀದಾ ಸಮುದ್ರದಿಂದ ತಂದಂತ ಗಟ್ಟಿ ಉಪ್ಪನ್ನೇ ಉಪಯೋಗಿಸ್ತಾ ಇದ್ವಿ. ಇವತ್ತು ನಾವು ಆ ಉಪ್ಪಿನಲ್ಲಿ ಇರ್ತಕ್ಕಂಥ ಯಾವ ಅಯೋಡಿನ್ ಇದೆ ಅದನ್ನ ತೆಗೆದು ಆಚೆಗೆ ಹಾಕ್ಬಿಟ್ಟು ಸಿಂಥೆಟಿಕ್ ಅಯೋಡಿನ್ ಅದಕ್ಕೆ ಸೇರಿಸ್ಬಿಟ್ಟು ಕೊಡ್ತಾ ಇದ್ವಿ. ಈ ಉಪ್ಪಿನಲ್ಲಿ ಅಯೋಡಿನ್ ಇದೆ ಅಂತ ಹೇಳುವಂತ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ ನಾವು. ಇದು ಕೈಗೆ ಅಂಟದ ಉಪ್ಪು. ಉಪ್ಪು ಅಂದ್ರೆ ಅಂಟಬೇಕದು, ಅದರ ಗುಣ ಅದು. ಆ ಗುಣನೇ ತೆಗೆದು ಹಾಕಿದೀವಿ ನಾವು. ಅಂಟದೇ ಇರುವಂತಹ ಉಪ್ಪು ಇದು, ಈಸಿಲಿ ಫ್ಲೋಯಿಂಗ್ ಇದಿದೆ ಇದಕ್ಕೆ ಅಂತೆಲ್ಲ ನಾವು ಇವತ್ತು ಬಳಸ್ತಾ ಇದೀವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ. ಆದ್ರೆ ಏನ್ ಮಾಡ್ತಾ ಇದೀವಿ, ಆ ಸಿಂಥೆಟಿಕ್ ಇದನ್ನ ಅಯೋಡಿನ್ ಹಾಕಿರೋದ್ರಿಂದ ಆ ಅಯೋಡಿನ್ ಬ್ಲಡ್ ಲೆವೆಲ್ಗೆ ಹೋಗ್ತಲೇ ಇಲ್ಲ, ಸೀದಾ ಮಲಮೂತ್ರದಿಂದ ಆಚೆ ಹೊಟ್ಟೋಗ್ತಾ ಇದೆ. ಹೀಗೆ ಯಾವಾಗ ಎಕ್ಸ್ಕ್ರೀಟ್ ಆಗ್ಬಿಡುತ್ತೆ, ಥೈರಾಯ್ಡ್ ಇನ್ಸಫಿಷಿಯನ್ಸಿ ಆಫ್ ಅಯೋಡಿನ್ ಉತ್ಪತ್ತಿ ಆದಾಗ ಗೆಡ್ಡೆಗಳು ಉತ್ಪತ್ತಿ ಆಗುತ್ತೆ. 2 ಕಡೆಗಳಲ್ಲಿ ಗೆಡ್ಡೆಗಳು, ದಪ್ಪ ದಪ್ಪ ಗೆಡ್ಡೆಗಳು. ಅದಕ್ಕೆ ಥೈರಾಯ್ಡ್ ಗೈಟರ್ಸ್ ಅಂತ ಕರಿತೀವಿ. ಈ ಥೈರಾಯ್ಡ್ ಗೈಟರ್ ಬರೋದನ್ನು ಥೈರಾಕ್ಸಿನ್ ಕಮ್ಮಿ ಆಗುವುದರಿಂದ, ಹೈಪೋಥೈರಾಯ್ಡಿಸಮ್ ಅಂತ ಏನ್ ಹೇಳ್ತೀವಿ ಅದೇ ಕಂಡೀಷನ್ ಅಲ್ಲಿ ಇದು ಗೈಟರ್ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ಸಾಮಾನ್ಯವಾಗಿ ಗೈಟರ್ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಹಿಲಿ ಏರಿಯಾದಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಲ್ಲಾ ಕಡೆನೂ ಗೈಟರ್ ಕಾಣಿಸ್ಕೊಳ್ಳಲ್ಲ. ತುಂಬಾ ಕಡೆ ನಮ್ಮ ಸಿಟಿ ಕಡೆಯಲ್ಲಿ ಅಲ್ಲೆಲ್ಲ ಆ ರೀಜನ್ ಅಲ್ಲಿ ಇರ್ತಕ್ಕಂಥ ರೀಜನಲ್ ಕಾಯಿಲೆ ಅಂತ ಕರಿತೀವಿ ಅದನ್ನ. ಅಲ್ಲಿ ಸಾಮಾನ್ಯವಾಗಿ ಅಯೋಡಿನ್ ಡಿಫಿಷಿಯನ್ಸಿ ಬಹಳ ಬೇಗ ಬರುತ್ತೆ. ಆ ಕಾರಣದಿಂದಾಗಿ ಅಯೋಡಿನ್ ಡಿಫಿಷಿಯನ್ಸಿ ಬರೋದ್ರಿಂದ ಹಂಗ್ ಕಾಣುತ್ತೆ. ಅಯೋಡಿನ್ ನಾವು ಸಪ್ಲಿಮೆಂಟ್ ಕೊಟ್ಟರು ಕೂಡ ಅನೇಕ ಸಲ ಈ ಥೈರಾಯ್ಡ್ ಸಮಸ್ಯೆ ಹೋಗೋದಿಲ್ಲ. ಅದಕ್ಕೋಸ್ಕರ ಈಗ ಒಂದು ಥೈರಾಕ್ಸಿನ್ ಮಾತ್ರೆನೆ ಒಂದನ್ನ ಪ್ರಿಪೇರ್ ಮಾಡಿ ಕೊಡುವಂತ ಒಂದು ಕೆಲಸ ನಡೀತಾ ಇದೆ ಇವಾಗ. ನೀವು ಡಾಕ್ಟರ್ ಆಗಿ ನೋಡಿದಾಗ ಈ ಕ್ಯಾಟಗರಿ ಆಫ್ ಡಿಸಾರ್ಡರ್ಸ್ ಹೇಳಿದ್ರಿ, ಹೈಪರ್ ಎಲ್ಲ ಹೇಳಿದ್ರಲ್ವಾ, ಯಾವ ಸಮಸ್ಯೆ ಜಾಸ್ತಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಹೈಪೋಥೈರಾಯ್ಡಿಸಮ್ ಜಾಸ್ತಿ ಇದೆ. ಹೈಪೋಥೈರಾಯ್ಡಿಸಮ್ ಜಾಸ್ತಿ ಇದೆ ಯಾಕೆಂದ್ರೆ ಸೆಡೆಂಟರಿ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತು, ಎಕ್ಸರ್ಸೈಸ್ ಇಲ್ಲ. ಮತ್ತೆ ತಗೊಳ್ತಿರ್ತಕ್ಕಂಥ ಆಹಾರದಲ್ಲೂ ಅನೇಕರಿಗೆ ಅಯೋಡಿನ್ ಬೇಕಾದಂತ ಸತ್ವಗಳು ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಹೈಪೋಥೈರಾಯ್ಡಿಸಮ್ ತುಂಬಾ ಜನಕ್ಕೆ ಕಾಡ್ತಾ ಇದೆ. ಇದು ಫಿಮೇಲ್ ಅಲ್ಲಿ ಯಾಕೆ ಜಾಸ್ತಿ ಇದೆ ಅಂತ ನಾವು ಅನ್ಕೊಂಡಿದೀವಿ ಅಂತಂದ್ರೆ, ಸಾಮಾನ್ಯವಾಗಿ ಇರೆಗ್ಯುಲರ್ ಮೆನಿಸ್ಟ್ರೇಷನ್ ಸ್ಟಾರ್ಟ್ ಆದಾಗ ನಾವು ಸಾಮಾನ್ಯವಾಗಿ ಅವ್ರದ್ದೊಂದು ಸ್ಕ್ಯಾನಿಂಗ್ ಮಾಡಿಸ್ತೀವಿ. ಮಾಡಿಸಿದಾಗ ಅಲ್ಲೆಲ್ಲೋ ಒಂದು ಸಣ್ಣ ಸಿಸ್ಟ್ ಇದೆ, ನೀರು ತುಂಬಿರೋ ಗುಳ್ಳೆ ಅವರ ಇದ್ರೊಳಗಡೆ ಗರ್ಭಾಶಯದಲ್ಲಿದೆ ಅಂತ ಕರಿತೀವಿ ನಾವು. ಅಂತ ಒಂದು ಸಿಸ್ಟ್ ಇದ್ದಾಗ ನಾವು ಥೈರಾಯ್ಡ್ ಏನೋ ಪ್ರಾಬ್ಲಮ್ ಆಗಿ ಇವ್ರಿಗೆ ಏನಾದ್ರು ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರ್ಬೋದು ಅಂತ ಅನ್ಕೊಂಡು ಅವಾಗ ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ರೆ ಅವಾಗ ಅಲ್ಲಿ ಸ್ವಲ್ಪ ಹೈಪೋಥೈರಾಯ್ಡಿಸಮ್ ಸ್ವಲ್ಪ ಹೆಚ್ಚಾಗಿರೋದು ಅದು ಗೊತ್ತಾಗುತ್ತೆ ನಮ್ಗೆ. ಹಾಗಾಗಿ ಫಿಮೇಲ್ ಅಲ್ಲಿ ಈಸಿಲಿ ರೆಕಗ್ನೈಸಬಲ್. ಆದ್ರೆ ಮೇಲಲ್ಲಿ ಇರಲ್ಲ ಅಂತಿಲ್ಲ, ಮೇಲಲ್ಲೂ ಈಕ್ವಲ್ ಆಗೇ ಇದೆ. ಮೇಲ್ ಪೇಷಂಟ್ಸ್ ಆಲ್ಸೋ ಗೆಟಿಂಗ್ ಇದು ಥೈರಾಯ್ಡ್
ಇನ್ಸಫಿಷಿಯನ್ಸಿ ಅಥವಾ ಹೈಪರ್ ಥೈರಾಯ್ಡಿಸಮ್ ಎರಡನ್ನೂ ನೋಡ್ತೀವಿ ನಾವು ಅದರಲ್ಲಿ. ಈ ಕೆಲವು ಸರ್ತಿ ಡಯಾಬಿಟಿಸ್ ಇರ್ಬೋದು ಅಥವಾ ಥೈರಾಯ್ಡ್ ಇರ್ಬೋದು, ಇಂಥ ಸಮಸ್ಯೆಗಳು ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ, ಆ ಟೈಮಲ್ಲಿ ಬರುತ್ತೆ, ಆಮೇಲೆ ಕೆಲವು ಸತಿ ಕಂಟಿನ್ಯೂ ಆಗುತ್ತೆ, ಕೆಲವು ಸತಿ ಆಗಲ್ಲ. ಬಟ್ ಅದನ್ನ ಹೇಗೆ ತಗೊಳ್ತೀವಿ ಅಂದ್ರೆ, ಬಿಡು ಇದು ಕಾಮನ್, ಆ ಟೈಮಲ್ಲಿ ಬರುತ್ತೆ ಮತ್ತೆ ಹೊಟ್ಟೋಗುತ್ತಂತೆ ಅಂತ ತುಂಬಾ ಲೈಟ್ ಆಗಿ ತಗೊಳ್ತಾರೆ. ಆ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಅವಾಗ್ಲೂ ಅಷ್ಟೇನೆ, ಡಯಾಬಿಟೀಸ್ ಇದೆಯಾ ಇಲ್ವಾ ಅಂತ ಹೇಳೋರು ಚೆಕ್ ಮಾಡಿದಾಗ ಸ್ವಲ್ಪ ಶುಗರ್ ಲೆವೆಲ್ ರೈಸ್ ಇರುತ್ತೆ. ಪ್ರೆಗ್ನೆನ್ಸಿನಲ್ಲಿ ಬಿಪಿನೂ ಸ್ವಲ್ಪ ರೈಸ್ ಇರ್ಬೋದು. ಅಂದ್ರೆ ಬಿಪಿ ತುಂಬಾ ಶೂಟ್ ಅಪ್ ಆದಾಗ ಎಕ್ಲಾಂಪ್ಸಿಯಾ ಅಂತ ಕರಿತೀವಿ, ಫಿಟ್ಸ್ ಬರ್ಬೋದು, ಬಿದ್ಬಿಡ್ಬೋದು, ಮಗುಗೆ ತೊಂದರೆ ಆಗ್ಬೋದು. ಆ ಸಂದರ್ಭದಲ್ಲಿ ನಾವು ಮೆಡಿಸಿನ್ ಕೊಡ್ಲೇಬೇಕು ಆ ಟೈಮಲ್ಲಿ, ಪ್ರೆಗ್ನೆನ್ಸಿ ಸಮಯದಲ್ಲಿ. ಮತ್ತೆ ನಾವು ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಹೆರಿಡೇಟರಿ ಇದೆಯಾ ಅಂತ ಗಮನಿಸಬೇಕು. ಅಕಸ್ಮಾತ್ ಹೆರಿಡೇಟರಿ ಇದ್ರೆ ಮಗುಗೆ ತೊಂದರೆ ಆಗೇ ಬಿಡುತ್ತೆ. ಅಂದ್ರೆ ಹುಟ್ಟುವಾಗಲೇ ಮಗುಗೆ ಬುದ್ಧಿಶಕ್ತಿ ಕಮ್ಮಿ ಆಗಿ ಹುಟ್ಟುವಂಥದ್ದು, ಆಕ್ಟಿವಿಟೀಸ್ ಇಲ್ದೇ ಹುಟ್ಟುವಂಥದ್ದು, ಇವೆಲ್ಲ ಶುರುವಾಗ್ಬಿಡ್ಬೋದು. ಆ ದೃಷ್ಟಿಯಿಂದ ಥೈರಾಯ್ಡ್ನ ಆ ಸಮಸ್ಯೆ ಏನಾರು ಆ ಟೈಮಲ್ಲಿ ಜಾಸ್ತಿ ಇದ್ರೆ, ನಾನು ಆಗ್ಲೇ ಹೇಳ್ದಂಗೆ ಬಾರ್ಡರ್ನಿಂದ 1-2 ಮೈಕ್ರೋಗ್ರಾಮ್ ಆ ಕಡೆ ಈ ಕಡೆ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅಂದ್ರೆ ತಕ್ಷಣ ಟ್ರೀಟ್ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಡೆಲಿವರಿಗೂ ತೊಂದರೆ ಆಗುತ್ತೆ. ಹೈಪರ್ ಥೈರಾಯ್ಡಿಸಮ್ ಇರುವಂತವ್ರಲ್ಲಿ ಡೆಲಿವರಿ ಮಾಡಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗ್ಬಿಡುತ್ತೆ. ಇಂಥದ್ದೆಲ್ಲ ನಾವು ಮೊದಲೇ ಗಮನಿಸಿದ್ರೆ ತುಂಬಾ ಒಳ್ಳೇದು. ಆದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಬಹಳ ಬೇಗನೆ ನಾವು ಯಾಕೆ ಮಾಡ್ಕೊಳ್ತೀವಿ ಅಂದ್ರೆ, ಈ ತರ ಪೀರಿಯಡ್ಸ್ ಇರೆಗ್ಯುಲರ್ ಅಂತ 100% ಇವತ್ತು ಎಲ್ಲಾರ್ಗು ಆ ತರದ್ದು ಪ್ರಾಬ್ಲಮ್ಗಳು ಇದಾವೆ. ಸಿಸ್ಟಿನ್ ಪ್ರಾಬ್ಲಮ್ ಇದೆ, PCOD ಅಂತ ಕರಿತೀವಲ್ಲ, ಆ PCOS PCOD ಅಂತ ಏನ್ ಇರ್ತೀವಿ ಅದು ಇದೆ. ಆಗಿರೋದ್ರಿಂದ ಅವರಿಗೆ ಮುಂದಿನ ಜೀವನದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಬಾರ್ದು ಅಂತ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬಿಡ್ತೀವಿ. ಮಾಡಿದಾಗ ಪಾಸಿಟಿವ್ ಬಂದ್ರೆ ಅದಕ್ಕೂ ಟ್ರೀಟ್ಮೆಂಟ್, ಇದಕ್ಕೂ ಟ್ರೀಟ್ಮೆಂಟ್ ಮಾಡ್ತೀವಿ. ಸುಲಭವಾದಂತ ಚಿಕಿತ್ಸೆಗಳು ಬೇಕಾದಷ್ಟಿದೆ. ಅದನ್ನ ನಾವು ಸರಿಯಾದ ವೈದ್ಯರಲ್ಲಿ ತೋರಿಸ್ಕೊಂಡು ಆ ಸಮಯದಲ್ಲಿ ನೋಡಿಸ್ಕೊಂಡ್ರೆ ತುಂಬಾ ಒಳ್ಳೇದು.